ಮುಗಿಯೋ ತನಕ ಸಿದ್ದರಾಮಯ್ಯ ಬಗ್ಗೆ ಏನೋ ಚಿಂತನೆ ಮಾಡಬೇಡಿ ಅಂತ ರಾಜಣ್ಣರು ಅದನ್ನು ಹೇಳಿದರೆ ನನ್ನೇ ಒಂದು ಸ್ಟೇಟ್ಮೆಂಟ್ ನೋಡಿದೆ. ಕರೆಕ್ಟಾಗಿ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ರು. ಏನ್ ಹೇಳಿದ್ದಾರೆ? ನುಡಿದಂತೆ ನಡಿಬೇಕು. ಹಂಗ್ಯಾರೋ ಹೈಕಮಾಂಡ್ ಬಗ್ಗೆ ತೀರ್ಮಾನ ನನ್ನ ಇಲ್ಲ ಅವತ್ತು ರಾಜಣ್ಣ ನನ್ನ ಮುಂದೆ ನಡೆದಿಲ್ಲ. ಹೈಕಮಾಂಡ್ ಮುಂದೆ ಹಾಕಿದ್ರು ಅದಕ್ಕೆ ಸಿದ್ದರಾಮಯ್ಯ ನಡ್ಕೋಬೇಕು. ಈ ತರ ಎಲ್ಲ ಹೇಳಿಕೆ ಕೊಡ್ತಾರೆ. ಅವನು ಒಂದು ಕೌಂಟ್ ತಗೊಳ್ರಿ, ಇನ್ನೊಂದು ಯಾಕೆ ಅಂತೀರಿ? ನುಡಿದಂತೆ ನಡಿಬೇಕಂತೀರ. ಡೆಡ್ಲೈನ್ ಅವ್ರು ಕೊಟ್ಟಿದ್ರು, ಅಲ್ಲಿವರೆಗೂ ಮಾತಾಡ್ಲೇಬೇಡಿ ಅಂತ ಹೇಳ್ತಿದ್ರಲ್ಲ ಎಲ್ರಿಗೂ. ಹೇಳ್ತಾರೆ ಎಲ್ರಿಗೂ ಮಾತಾಡಬೇಡಿ, ನಾಯಕರಿಗೆ ಕೊಟ್ಟಿದ್ರೆ ಆದ್ರೂ ಕೂಡ ಮಾರ್ಚ್ 31 ಮೇಲೆ ಅನ್ನೋ ತರದಲ್ಲಿ ಇದೆ ಅವ್ರ ಮಾತು. ಹೇಳನ್ನಲ್ಲ, ರಾಜಣ್ಣರು ಹೈಕಮಾಂಡ್ ಅಲ್ಲ, ರಾಯರೆಡ್ಡಿಯವರು ಹೈಕಮಾಂಡ್ ಅಲ್ಲ, ಶಿವಗಂಗನ ಹೈಕಮಾಂಡ್ ಅಲ್ಲ. ಹೈಕಮಾಂಡ್ ಡೆಲ್ಲಿ ಇದೆ. ಅವ್ರು ಏನ್ ತೀರ್ಮಾನ ತಗೊಂತಾರೆ 33 ಇವರೇ ಇರದೆ ಅಂತ ತೀರ್ಮಾನ. ನಾವು ಏನ್ ಮಾತು ಕೊಟ್ಟಿದ್ರು ಗೊತ್ತಿಲ್ಲ. ಒಟ್ಟು ಮಾತು ನಡ್ಕೋಬೇಕು ಅಂದ್ರೆ ನಮ್ ಪ್ರಕಾರ ಚುನಾವಣೆಯಿಂದ 5 ಪ್ರಣಾಳಿಕೆ ಅದು ಹೇಳಿದೀನಿ ಆಲ್ರೆಡಿ. ಒಟ್ಟು ಮಾತನ್ನ ನಡ್ಕೊಂಡಿಲ್ಲ. ಒಟ್ಟು ಮಾತು ನಡ್ಕೊಳ್ಳೋದ್ರಲ್ಲಿ ಅವ್ರು ಯಾವತ್ತು ನಡೆದಂತ ಮಾತಾಡಬೇಕು, ರಾಜಣ್ಣ ಮಾತಾಡಬೇಕು, ರಾಯರೆಡ್ಡಿ ಮಾತಾಡೋದು ಎಲ್ಲಾ ಗೊಂದಲಗಳಿಗೂ ನಿಮ್ಮ ಹೈಕಮಾಂಡೇ ಕಾರಣ. ಬೆಳಗಾವಿ ಅಧಿವೇಶನ ಆದ್ಮೇಲೆ ಕರೀತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು, ಆಗ್ಲಿಲ್ಲ. ಇಲ್ಲಿ ತನಕ ಅವ್ರು ಕರೀದೇ ಇರೋದಕ್ಕೆ ಈ ಗೊಂದಲಗಳು ಇನ್ನೂ ಜಾಸ್ತಿ ಆಗ್ತಾ ಇದಾವೆ. ಸಹ ಹೈಕಮಾಂಡ್ ಕರೀತಾರೆ, ಯಾವಾಗ ಕರ್ಬೋದು, ಏನಾದ್ರು ಇರ್ಬೋದು. ಮುಖ್ಯ ಸಂಘಟನೆ ವಿಚಾರಗಳಿದೆ, ನರೇಗಾದ ಒಂದು ಸಮಸ್ಯೆ ಆಗ್ತಾ ಇದೆ, ನರೇಗಾ ಅವನ್ನೆಲ್ಲದ್ರ ಬಗ್ಗೆ ಕರಿಬಹುದು, ಅಥವಾ ಇದೇ ವಿಷಯಕ್ಕೆ ಕರಿಬಹುದು. ನಿಮ್ಗೆ ಏನ್ ಮನಸ್ಸಿದೆಯಲ್ಲ ಆ ವಿಷಯಕ್ಕೆ ಮಾತಾಡ್ಲಿ ಸ್ಪಷ್ಟತೆ ಕೊಡ್ಲಿ ಅಂತ ಹೇಳ್ತೀರಾ? ಆತರ ಏನಾದ್ರು ಇತ್ತು ಅಂದ್ರೆ ಕರೀತಾರೆ, ಕರಿಲೇಬೇಕಲ್ಲ. ಏನಾದ್ರು ಒಪ್ಪಂದಗಳಿತ್ತು, ಬದಲಾವಣೆ ಇತ್ತು, ಅಥವಾ ಇನ್ನೊಂದೇನಾರು ಇತ್ತು ಹೈಕಮಾಂಡ್ ಕರೀತಾರೆ, ಸಹಜ ಅದು. ಕರೆದು ಮಾತಾಡಿ ಒಂದು ಸ್ಪಷ್ಟತೆ ಕೊಡ್ಲಿ ಅಂತ ಕೇಳ್ತೀರಾ ನೀವು? ಈಗ ತುಂಬಾ ಕಾನ್ಫಿಡೆನ್ಸ್ ಇದೆಯಾ ಸಂಕ್ರಾಂತಿ ನಂತರ ತಮ್ಮ ನಾಯಕರು ಆಗ್ತಾರೆ ಅನ್ನೋ ತರ ವಿಶ್ವಾಸ ಇದೆಯಾ? ಈಗ ಖಾಲಿ ಪದೇ ಪದೇ ನಾವು ಮಾಧ್ಯಮದವರು ಹೇಳಿದ್ರಿ, ರಾಯರೆಡ್ಡಿ ಅವರು ಮುಖ್ಯಮಂತ್ರಿ ಮಾತಾಡ್ತಾರೆ, ಅದಕ್ಕೆ ಅಷ್ಟೇ ರಿಪೇರ್ ಕೊಡ್ತೀವಿ. ಮುಖ್ಯಮಂತ್ರಿ ವಿಷಯ ಮಾತಾಡಿಲ್ಲ ಸಮಯ ಹೈಕಮಾಂಡ್ ಒಪ್ಪಿದ್ರೆ ಅದಕ್ಕೆ ನಾವು ಕೂಡ ರೆಡಿ ಅಂತ ನೀವು ಹೇಳಿದ್ರಿ. ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಒಪ್ಪಿದ್ರೆ ಎಲ್ಲಾ ಶಾಸಕರು ರೆಡಿ ಇರ್ತಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಪ್ರತಿಯೊಬ್ಬರು ಬಂದ. ಸರ್, ಇಕ್ಬಾಲ್ ಹುಸೇನ್ 6ನೇ ತಾರೀಕು 9ನೇ ತಾರೀಕು ಅಂತ ಡೇಟ್ ಕೊಟ್ಟಿದ್ರು. ಇವತ್ತು 9. ಈಗಾಗಲೇ ನೀವು ಸಂಕ್ರಾಂತಿ ಅಂತ ಹೇಳ್ತೀರಾ, ಬರೀ ಮುಂದುವರ್ಕೊಂಡು ಹೋಗ್ತಾ ಇದೆಯಾ? ಇಕ್ಬಾಲ್ ಹುಸೇನ್ ಸಾಹೇಬ್ರು ಹೇಳಿಕೆಗೆ ನೀವು ಅವ್ರನ್ನೇ ಕೇಳಿ, ಹೇಳಿಕೆ ಕೇಳಿ. ನಿಮ್ದೇ ಶಾಸಕರು ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ಏನ್ ಚರ್ಚೆ ಅಂದ್ರೆ 5 ರಾಜ್ಯ ಚುನಾವಣೆ ನಡೆಯೋ ತನಕ ನೀವು ಎಲೆಕ್ಷನ್ ಮಾಡಿ, ಅಲ್ಲಿ ತನಕ ಇದೇನು ಇಲ್ಲ ಅನ್ನೋ ತರದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಂತ ಚರ್ಚೆ ಇದೆ. ನಿಮಗೆ ಅಲ್ಲೇ ಇಂಡಿಕೇಶನ್ ತಗೋಬಹುದು. ಅಸ್ಸಾಂ ಚುನಾವಣೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಯಾಕೆ ಕೊಡ್ತಾರೆ? ನನಗೆ ಕೊಟ್ಟಿದ್ದಾರೆ. ಸಂಘಟನೆ ಇದೆ, ಪರಿಶ್ರಮ ಆಗ್ತಾರೆ, ಗೆಲ್ಸ್ಕೊಂಡ್ ಬರ್ತಾರೆ ಅನ್ನೋ ಕಾರಣಕ್ಕೆ ಅಸ್ಸಾಂ ಚುನಾವಣೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದ್ರ ಅರ್ಥ ಏನು? ಗೆಲ್ಲಿಸ್ಕೊಂಡ್ ಬರೋ ತನಕ ಸಿಎಂ ಆಗಲ್ಲ. ಆಲ್ರೆಡಿ ಗೆಲ್ಸ್ಕೊಂಡ್ ಬಂದವರಲ್ಲ 100 ಲಕ್ಷ ಜನ. ಕೂಲಿ ಕೊಡ್ಲಿ ಅಂತೀರಾ ಸರ್? ಈ ಕೂಲಿ ಕೊಡ್ಲಿ ಅಂತೀರಾ? ಅಸ್ಸಾಂ ಸಪರೇಟ್, ನಮ್ಮ ಬೇರೆ ರಾಜ್ಯದಲ್ಲಿ ಚುನಾವಣೆ ಸಪರೇಟ್, ಕರ್ನಾಟಕ ರಾಜಕೀಯ ಸಪರೇಟ್. ಕೂಲಿ ಕೊಡ್ಲಿ ಅಂತೀರಾ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ? ಎಲ್ರಿಗೂ ಕೊಡ್ಬೇಕಲ್ಲ. ಈಗ ಮೈಕ್ ಇಟ್ಕೊಂಡ್ರೆ ನಿಮ್ ಚಾನಲ್ ಕೂಲಿ ಕೊಡ್ಬೇಕಲ್ಲ. ಅಲ್ಲ, ಈ ಟರ್ಮ್ ಸಿಎಂ ಆಗ್ತಾರಾ? ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮಾಡಿದ್ರೆ ಹಾಗೆ. ಇನ್ 2.5 ವರ್ಷ ಇದೆ. ಭರವಸೆ ಇದೆ ಸರ್, ಭರವಸೆ ಇದೆ. ಸಿಎಂ ಆಗಿ ಮಾಡುತ್ತೆ ಡಿ.ಕೆ. ಶಿವಕುಮಾರ್ ಅವರು ಅನ್ನೋ ಭರವಸೆ ಇದೆ ತಮಗೆ? ಮಂದಿರ ವಿಷಯ ಮಾತಾಡ್ಬೇಕು ಅಂದ್ರೆ ಖಾಲಿ ಇರ್ಬೇಕು ಕುರ್ಚಿ ಖಾಲಿ. ಕ್ರಾಂತಿ ಈ ತರದೆಲ್ಲ ಹೇಳಿಕೆ ಕ್ರಾಂತಿ ಅಂತ ಹೇಳಿಲ್ಲ, ಸಂಕ್ರಾಂತಿ ಮೇಲೆ ಮಾತಾಡ್ತೀವಿ. ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಕೂಲಿ ಕೊಡ್ಬೇಕು ಹೈಕಮಾಂಡ್ ಅಲ್ಲ, ಪ್ರತಿಯೊಬ್ಬರಿಗೂ ಕೊಡ್ಬೇಕು. ನಾವು ಪಕ್ಷ ಸಂಘಟನೆ ಮಾಡಿದ್ರೆ ನಮ್ಗೆ ಕೂಲಿ ಕೊಟ್ಟು, ಕೂಲಿ ಮುಂಚೆ ಏನು ಟಿಕೆಟ್ ಹಂಗೆ ಅವರು ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಮಾತ್ರ ಚರ್ಚೆ ನಡೀತಾ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಏನ್ ಸರ್? ಇಲ್ಲೂ ಸಹ ಕೆಪಿಸಿಸಿ ಅಧ್ಯಕ್ಷರು ವಿಷಯ ಇರ್ಬೋದು, ಮುಖ್ಯಮಂತ್ರಿಗಳ ವಿಷಯ ಇರ್ಬೋದು, ಎಲ್ಲೂ ಯಾವುದೂ ಚರ್ಚೆ ಹೈಕಮಾಂಡ್ ಮಾಡಿಲ್ಲ. ನನಗೆ ಕೇಳಿದ್ರೆ ನಾನು ಹೇಳ್ತಿದ್ದೆ. ಶಿವಗಂಗಾ ಸರ್, ಈಗ ಕೂಲಿಯನ್ನ ನೆನಪಿಸೋದಕ್ಕೋಸ್ಕರ ನೀವು ಮತ್ತೆ ದೆಹಲಿ ಯಾತ್ರೆ ಮಾಡ್ತೀರಾ ಅಂತ? ದೆಹಲಿಗೆ ಹೋಗ್ತಲೇ ಇರ್ತೀವಿ, ಹೇಳಿದ್ದೀರಲ್ಲ ಹಿಂದೂ. ಮತ್ತು ಹೈಕಮಾಂಡ್ ಕೂಲಿಯನ್ನ ಇನ್ನು ಗಮನದಲ್ಲಿ ಇಟ್ಕೊಂಡಿಲ್ಲ, ಇನ್ನೂ ನೋಡ್ತಿಲ್ಲ ಅಂತಿದ್ರಲ್ಲ, ನೀವು ನೆನಪು ಮಾಡಕ್ಕೆ ಏನಾದ್ರು ಹೋಗ್ತಿದ್ರ ಅಂತ? ಹೈಕಮಾಂಡ್ಗೆ ಎಲ್ಲಾ ಮಾಹಿತಿ ಇದೆ. ಹೈಕಮಾಂಡ್ ಏನಾಗುಗಳು, ಪಕ್ಷ ಸಂಘಟನೆ ವಿಷಯವಾಗಿರ್ಬೋದು, ರಾಜಕೀಯ ವಿಷಯಗಳು, ಅಭಿವೃದ್ಧಿ ವಿಷಯ ಎಲ್ಲದನ್ನು ವಾಚ್ ಮಾಡ್ತಾ ಇದೆ. ಸಂದರ್ಭ ಬಂದಾಗ ಯಾವ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.